ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಅರೆ ಇದೇನ್ರಿ ಲಾರಿ ಸ್ಟ್ರೈಕ್ ಅನ್ಕೊಂಡ್ರ? ಇಲ್ಲ ಬಿಡಿ, ಹಾಗೇನಿಲ್ಲ. ಕತ್ತಲ್ಲಿ ಹಾಗೆ ಸುಮ್ಮನೆ ರೆಸ್ಟ್ ತಗೊಳ್ತಾ ಇದ್ದಾವೆ ಲಾರಿಗಳು. ಇದು ಎಲ್ಲಿ ಅಂತ ಗೊತ್ತಾ? ನಮ್ಮ ದಾವಣಗೆರೆಯಿಂದ ಹರಿಹರಕ್ಕೆ ಹೋಗೋ ಮಾರ್ಗದಲ್ಲಿ GMIT ಕಾಲೇಜು ದಾಟದ ಮೇಲೆ ರಾತ್ರಿ ಹೊತ್ತಿನ ದೃಶ್ಯ. ಅವು ಪಾಡಿಗವು ನಿಂತಿದ್ದಾವೆ ಬಿಡ್ರಿ. ನಿಮಗೆ ಯಾಕ್ರಿ ನಿಂತಿರೋ ಲಾರಿ ಮೇಲೆ ಉಸಾಬರಿ ಅಂತ ಕೇಳ್ತೀರಾ? ಇರೋದೇ ಪಾಯಿಂಟಲ್ಲಿ. ಇಲ್ಲಿ 2 ವೀಲ್ನವರು 4 ವೀಲ್ನವರು ರಸ್ತೆಯಲ್ಲಿ ಆರಾಮಾಗಿ ರಾಜ್ಯ ಹೆದ್ದಾರಿ ಅಂತ ಹೋಗ್ತಾ ಇದ್ದಾರೆ. ಈ ಸೆಂಟ್ರಲ್ ನೋಡಿ, ಟಸ್ಕರ್ ಪೋಲ್ ಅಂದರೆ ಏನು ಹೈ ಬೀಮ್ ಲೈಟ್ಗಳಿದೆಯಲ್ಲ ಡಿವೈಡರಲ್ಲಿ, ಈ ಲೈಟ್ಗಳೇ ಆನ್ ಆಗಿರೋದಿಲ್ಲ. ಎಡಭಾಗದಲ್ಲಿ ನಿಂತಿರೋ ಲಾರಿಗಳು ಕಾಣೋದೇ ಇಲ್ಲ. ಇಲ್ಲಿ ಮುಂದೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನಿಮಗೆ. ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಅವನು ಸಡನ್ನಾಗಿ ರಸ್ತೆಗೆ ಎಂಟ್ರಿ ಕೊಟ್ಬಿಡ್ತಾನೆ. ಈ ಕಡೆ ಭಾಗದಿಂದ ಹೋಗೋನಿಗೆ ಲಾರಿ ಅಡ್ಡ ಇರುತ್ತಲ್ಲ, ಆ ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಹಾಕ್ಸ್ಕೊಬರೋ ವ್ಯಕ್ತಿ ಕಾಣೋದೇ ಇಲ್ಲ. ಹಾಗಾಗಿ ಸಮಸ್ಯೆ ಆಗ್ತಾ ಇರೋದು. ಈ ಕಡೆ ಡಿವೈಡ್ರು ಓಪನ್ ಇರೋದ್ರಿಂದ ಪೆಟ್ರೋಲ್ ಬಂಕಿಂದ ಸೀದಾ ರೋಡಿಗೆ ಬಂದ್ಬಿಡ್ತಾರೆ. ಈ ಲಾರಿಗಳು ಇರೋದ್ರಿಂದ ಆ ಕಡೆ ಎದುರು ಭಾಗದಿಂದ ಬರೋರು ಕಾಣೋದೇ ಇಲ್ಲ. ಇದರಲ್ಲಿ ಅಮಾವಾಸ್ಯೆ ನಿಂಬೆಹಣ್ಣು 2 ವೀಲರ್ನವ್ರು ಹಾಕ್ತಾರೋ 4 ವೀಲರ್ನವ್ರು ಹಾಕ್ತಾರೋ ಗೊತ್ತಿಲ್ಲ. ನೋಡಿ, ಕತ್ತಲಲ್ಲಿ ಈ ಲಾರಿಗಳು ಕಾಣೋದೇ ಇಲ್ಲ. ರಸ್ತೆಯಲ್ಲಿ ನೀವು ಒಳಗೆ ಸಿಕ್ಕಂತ ಅಂತ ಇಲ್ಲ ಒಳಗೆ ಸಿಕ್ಕಂತವು ಅಂತ. ಈ ಒಳಗಡೆ ಇರೋ ಮಣ್ಣೆಲ್ಲ ಬಂದು ರೋಡಿಗೆ ಹೋಗ್ತೈತೆ. ಇದರಿಂದ ಆಕ್ಸಿಡೆಂಟ್ಗಳಾಗ್ತದೆ. ಇದರಿಂದ ಮೊನ್ನೆನೂ ಕೂಡ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಈ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಗಡೆ ರೋಡಿಗೆ ಬಂದುಬಿಟ್ಟಿದ್ದಾನೆ. ಗೊತ್ತಾಗೋದಿಲ್ಲ ಲಾರಿಗಳು ಅಡ್ಡ ಇರೋದಕ್ಕೆ. ಕತ್ಲಲ್ಲಿ ಕಾಣೋದಿಲ್ಲ. ಇಲ್ಲೇನೋ ಬೆಳಕಿದೆ, ಲಾರಿ ಕಾಣ್ತಿದೆ. ಮುಂದೆ ಕತ್ಲಿದೆ, ಲಾರಿಗಳು ಕಾಣೋದಿಲ್ಲ. ಇನ್ನೊಂದು 3-4 ಆಕ್ಸಿಡೆಂಟ್ ಆಗಿದೆ. ನೀವು ಅವತ್ತು ರಾತ್ರಿ ಬಂದು ಆಯ್ತು ಸರ್, ಕಾರು ಎಲ್ಲ ಆಯ್ತು. ನಾವು ಆಯ್ತು. ಈಗ ಆ ಕಾರ್ನವ್ರು ನನ್ನ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಏನು ಆಫೀಸು? ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಒಂದು ನಾವು ಹೊರಗಡೆ ಅಪ್ಲೋಡ್ ಎಲ್ಲ ಮಾಡ್ತೀವಿ ಸರ್. ಇದೆಲ್ಲ ಮುಗಿಸ್ಕೊಂಡು ಬರಬೇಕಂದ್ರೆ ಲೇಟ್ ಆಗಿಬಿಡ್ತು. ರಾತ್ರಿ 10 ಗಂಟೆ ಆಯಿತು. 10 ಗಂಟೆ ಆಯಿತು. GMIT ದಾಟಿ ಬಂದಮೇಲೆ ಸಡನ್ನಾಗಿ ಒಂದು ಬೈಕ್ ಅಡ್ಡ ಬಂದುಬಿಡ್ತು ಪೆಟ್ರೋಲ್ ಬಂಕಿಂದ. ನಿಮಗೆ ಆಪೋಸಿಟ್ ಆಗಿ ಇನ್ನೊಂದು ಡಿವೈಡರ್ ಇದೆ ಅಲ್ಲಿ. ಅವನು ದಾವಣಗೆರೆ ಕಡೆಗೆ ಹೋಗ್ಬೇಕಂತ ಬಂದ್ಬಿಟ್ಟ. ಅಷ್ಟೇ ನೆನಪಿರೋದು ನನಗೆ. ಆಮೇಲೆ ಸುತ್ತ ಆ ಕಡೆ ಈ ಕಡೆ ಎಲ್ಲ ಲಾರಿಗಳು ನಿಂತಿತ್ತು. ಲಾರಿಗಳು ನಿಂತಿದ್ವು. ಆ ಲಾರಿಗಳು ನಿಂತಿರೋದಕ್ಕೆ ಆ ಬೈಕ್ನು ನಿಮಗೆ ಕಂಡಿಲ್ಲ. ಸಡನ್ ಆಗಿ ಒಂದು ರೋಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವನನ್ನು ನೀವು ತಪ್ಸಕ್ಕೆ ಹೋಗಿ ನಾನು ಅಷ್ಟೇ ಗೊತ್ತಿರೋದು ನನಗೆ. ಮುಂದೆ ಏನಾಯ್ತೋ ಗೊತ್ತಿಲ್ಲ. ಓಕೆ, ಎಷ್ಟು ದಿವಸ ಆಯ್ತು ಸರ್? 12ನೇ ತಾರೀಕು ನೈಟ್ ಸರ್. ಅಂದರೆ ಈಗ ನೀವು ಆ ಲೈನಲ್ಲಿ ಕತ್ಲಲ್ಲಿ ನಿಂತಿದೆ ಲಾರಿಗಳು. ಹೌದು. ಆ ಕಾರಣದಿಂದನೇ ನಿಮಗೆ ಈ ಥರ ಅಪಘಾತ ಆಯಿತು ಅಂತ ನೀವು ಹೇಳ್ತಾ ಇರೋದು. ಆ ಲಾರಿಗಳು ಈಗ ನಿಮ್ಮ ಜೊತೆಗೆ ಇದೇ ಥರನೂ ಒಂದು ಸುಮಾರು 3-4 ಇನ್ಸಿಡೆಂಟ್ ಆಗಿದೆ. ಆಮೇಲೆ ಇನ್ನೊಂದು, ಇದನ್ನು ಮೊದಲು ನಮಗೆ ಪ್ರಾಬ್ಲಮ್ ಗೊತ್ತಾಗಿ ನಾನು ಬೇರೆಯವ್ರಿಗೆ ಹೇಳಿದ್ದೆ. ಲಾರಿಗಳು ಅವರು ಪ್ರೈವೇಟ್ ಜಾಗದಲ್ಲಿ ನಿಲ್ಲಿಸ್ಕೊತಾರೆ. ಅಲ್ಲಿ ಮಳೆ ಬಂದರೆ ಅವ್ರಿಗೆ ನಿಲ್ಸೋಕ್ಕಾಗಲ್ಲ. ಅಲ್ಲಿ ತೊಗೊಂಬಂದು ರೋಡಿಗೆ ನಿಲ್ಲಿಸ್ತಾರೆ. ಆ ಕೆಸರೆಲ್ಲ ಇಲ್ಲಿ ಬರುತ್ತೆ. ಸ್ವಲ್ಪ ಡ್ರೈ ಆದರೆ ಅದ್ರ ಡಸ್ಟ್ ಎಲ್ಲ ಬಂದು 2 ವೀಲರ್ಸ್ನವರಿಗೆ ಕಣ್ಣಿಗೆ ಬಂದು ಇದಾಗುತ್ತೆ, ಸ್ಕಿಡ್ ಆಗುತ್ತೆ. ಕಣ್ಣಿಗೆ ಹೋದ ತಕ್ಷಣ ಅವ್ರಿಗೆ ಕಣ್ಣೇ ಕಾಣಲ್ಲ. ಅದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಆ ಹೈವೇ ಆಮೇಲೆ ಸ್ಮಾರ್ಟ್ ಸಿಟಿ ರೋಡ್ ಅಂತ ಕಾಣ್ತಾ ಇಲ್ಲ. ಅದು ಗ್ಯಾರೇಜ್ ರೋಡು ಎಲ್ಲೋ. ಅದು ಸ್ಟೇಟ್ ಹೈವೇ, ಅದು ಬೀರೂರು ಸಮಸಿಗಿ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಈ ಭಾಗದವರು 80,000 ರೂಪಾಯಿ ಬಾಡಿಗೆ ಕಟ್ತಾರಂತೆ ಈ ಜಾಗಕ್ಕೆ. ರಾತ್ರಿ ಹೊತ್ತು ವಿಪರೀತ ಅಪಘಾತ ಆಗ್ತಾ ಇದೆ. ಕಾರಿನಲ್ಲಿ 2 ವೀಲರ್ನಲ್ಲಿ ಹೋಗೋರು ಎಲ್ಲರೂ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಸ್ವಾಮಿ. ಮಾನ್ಯ ಸಾಹೇಬ್ರೆ, ಹಗಲು ರಸ್ತೆಯಲ್ಲಿರೋ ಧೂಳು ತೆಗೆಯೋಕ್ಕೆ ಪಾಲಿಕೆಯವರು ಲಕ್ಷಾಂತರ ರೂಪಾಯಿ ಮಿಷಿನ್ ತಗೊಬಂದು ರಸ್ತೆ ಕ್ಲೀನ್ ಮಾಡ್ತಾರೆ. ಇವರು ಬಂದು ಧೂಳು ಮಾಡ್ತಾರೆ. ಮಾನ್ಯ SP ಸಾಹೇಬ್ರೆ, ಕತ್ಲಲ್ಲಿ ನಿಲ್ಲೋ ಈ ಲಾರಿಗಳಿಗೆ ದಯವಿಟ್ಟು ಜಾಮೂನ್ ತಿನ್ನಿಸಿ. ಇಲ್ಲ ಅಂದರೆ ಈ ರಸ್ತೆಯಲ್ಲಿ ಓಡಾಡೋ ಅಮಾಯಕ ಸಾರ್ವಜನಿಕರು ಅಮಾವಾಸ್ಯೆ ನಿಂಬೆಹಣ್ಣು ಹಾಕ್ತಾರೆ.
ಏನಾದರೂ ಸಾರ್ವಜನಿಕರು ಹೋಗಿ ಇವ್ರಿಗೆ ಏನಾದರೂ ಕೇಳೋಕ್ಕಾಗತ್ತೇನ್ರಿ ಸ್ವಾಮಿ? ಅಯ್ಯ, ರಾತ್ರಿ ಹೊತ್ನಲ್ಲಿ ಇಲ್ಲೆಲ್ಲ ಬಂದು ಲಾರಿಗೆ ನಿಲ್ಸ್ಕೊಂತೀರಾ, ನಮಗೆಲ್ಲ ತೊಂದರೆ ಆಗತ್ತೆ ಅಂತಂದರೆ ಇವರು ಸುಮ್ಮನೆ ಇರ್ತಾರ ಸ್ವಾಮಿ? ಎಲ್ಲ ಒಗ್ಗಟ್ಟಾಗ್ತಾರೆ. ಆಮೇಲೆ उसका दिन को मने सस्ता नशा नको मशीन लेके मारता तुम्हें तो कौन रे उन्हें ए मैच मने सस्ता नशा नको मशीन लेके मारता तुम्हें. ವೀಕ್ಷಕರೇ, ಅರ್ಥ ಆಗಿದೆ ಅನ್ಕೊಂತೀನಿ.